ಕನ್ನಡ ಸಾಹಿತ್ಯದಲ್ಲಿ ಎಸ್.ಎಲ್. ಭೈರಪ್ಪನವರ ಪುಸ್ತಕಗಳಿಗೆ ಇರುವಂತಹ ಶಕ್ತಿ ಇದೆಯಲ್ಲ, ಅತ್ಯದ್ಭುತ. ಎಸ್.ಎಲ್. ಭೈರಪ್ಪನವರ ಗೃಹಭಂಗ ಕಾದಂಬರಿ ಸಿಕ್ಕಾಬಟ್ಟೆ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿರುವಂತ ಕಾದಂಬರಿ. ಬಹುಶಃ ಎಸ್.ಎಲ್. ಭೈರಪ್ಪನವರ ಉಳಿದ ಪುಸ್ತಕಗಳನ್ನ ಜನರು ಓದ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಗೃಹಭಂಗ ಮಾತ್ರ ಆಲ್ಮೋಸ್ಟ್ ಎಲ್ಲರೂ ಓದಿರ್ತಾರೆ. ಗೃಹಭಂಗದ ಬಗ್ಗೆ ಮಾತಾಡೋದಾದ್ರೆ ಬೇಸಿಕಲಿ ತುಂಬಾ ಜನ ಹೇಳ್ತಾರೆ ಇಟ್ಸ್ ಅ ವುಮೆನ್ ಸೆಂಟ್ರಿಕ್ ಬುಕ್. ಇನ್ ಕೆಲವ್ರು ಹೇಳ್ತಾರೆ ಇದು ಒಂದು ಬದುಕಿಗೆ ಒಂದು ಗಟ್ಟಿತನ, ಅಂದ್ರೆ ಬದುಕನ್ನ ಹೇಗೆ ಬದುಕಬೇಕು ಅಥವಾ ಎಲ್ಲ ನಶ್ವರ ಅನ್ಸ್ದಾಗ್ಲೂ ಜೀವನದಲ್ಲಿ ಬದುಕಲ್ಲಿ ಇನ್ನೂ ಏನೋ ಒಂದಿದೆ, ಬೆಳಕು ಅನ್ನೋದು ಈ ಪುಸ್ತಕ ಸಿಕ್ಕಾಬಟ್ಟೆ ಸದ್ದು ಮಾಡತ್ತೆ ಆ ಒಂದು ಕಾರಣ ಕೂಡ. ಬಟ್ ನನಗೆ ಗೃಹಭಂಗ ಅಂತ ಅಂದಾಗ ಗೃಹಭಂಗದ ಕ್ಲೈಮ್ಯಾಕ್ಸ್ ಒಂದು ಅಷ್ಟು ಸಾಲು ಬರುತ್ತೆ, ಅದು ನನಗೆ ಯಾವಾಗ್ಲೂ ಕೊರಿಯುತ್ತೆ. ಓದ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮಣ್ಣಲ್ವೇ ತಕ್ಷಣ ವಿಶ್ವ ಕೇಳಿಬಿಟ್ಟ. ಚೆನ್ನಿಗರಾಯನಿಗೆ ಮಗನ ಗುರುತು ಸಿಕ್ಕಿತು. ಏನೋ ಮಾತನಾಡಬೇಕೆಂದು ಅವನ ಬಾಯಿ ಹವಣಿಸಿತು. ಆದರೆ ಈಗ ತಾನೇ ರಸವನ್ನು ಒತ್ತರಿಸಿದ್ದ ಹೊಗೆ ಸೊಪ್ಪನ್ನು ಉಗುಳಿಬಿಟ್ಟರೆ ಹತ್ತಿರ ಬೇರೆ ಒಂದು ಚೂರು ಇರಲಿಲ್ಲ. ಏನು ಮಾಡಬೇಕೆಂದು ಅವರು ನಿಶ್ಚಯಿಸುವಷ್ಟರಲ್ಲಿಯೇ ಅವರಿಬ್ಬರು 30-40 ಹೆಜ್ಜೆ ಮುಂದೆ ಹೋದರೂ ವಿಶ್ವ ಹಿಂದೆ ಹಿಂದೆ ತಿರುಗಿ ನೋಡುತ್ತಿದ್ದ. ಆ ಕಡೆ ನೋಡ್ಬೇಡ, ಸುಮ್ಮನೆ ನಡಿಮರಿ ಅಯ್ಯನವರೆಂದರು. ಬಾಯ ತುಂಬಿದ ರಸವನ್ನು ಉಗುಳುವುದು ಚೆನ್ನಿಗರಾಯನಿಗೆ ಆಗಲೇ ಇಲ್ಲ. ಆದುದರಿಂದ ಮಾತನಾಡುವುದು ಸಾಧ್ಯವಾಗಲೇ ಇಲ್ಲ. ಅಂದ್ರೆ ಇದು ನೋಡಕ್ಕೊಕೆ ಒಂದು ಸಾಲು ಇರ್ಬೋದು, ಆಯ್ತಾ, ಬಟ್ ಇದರ ಹಿಂದಿನ ಅರ್ಥ ಅಥವಾ ಒಳ ಅರ್ಥ ಅಥವಾ ಭಾವ ಅರ್ಥ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇಂಥ ಸೋಮಾರಿ ಗಂಡಸು ಈ ಸಮಾಜದಲ್ಲಿ ಇರ್ತಾನ ಅನ್ನೋದು ತುಂಬಾ ಪ್ರಶ್ನಾರ್ಥಕವಾಗಿ ಒಬ್ಬ ಓದುಗನಿಗೆ ಕಾಡುತ್ತೆ. ನಿಮಗೆ ಯಾವುದು ಈ ತರ ಅಟ್ರಾಕ್ಟಿವ್ ಆಗಿರುವಂತಹ ಸಾಲುಗಳು ಈ ಕಾದಂಬರಿಲಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ.